ನಮಸ್ಕಾರ ವೀಕ್ಷಕರೇ. ಇಂದಿನ ವಿಷಯ ದ್ವಿಶಾಲೆ. ದ್ವಿಶಾಲೆ ಎಂದರೆ ಒಂದೇ ನಿವೇಶನದಲ್ಲಿ ಎರಡು ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳುವಂತಹ ಸಂದರ್ಭ ಇದ್ದಾವಾಗ ಯಾವ ರೀತಿ ನಿರ್ಮಿಸಿಕೊಳ್ಳಬೇಕು ಎನ್ನುವುದು ಈ ವಿಷಯ. ಒಂದು ವೇಳೆ ನಿಮ್ಮ ನಿವೇಶನ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖವಾಗಿದ್ದಾವಾಗ ಈ ರೀತಿ ಉತ್ತರ ದಕ್ಷಿಣ ಉದ್ದವಾಗಿ ಒಂದು ಕಟ್ಟಡವನ್ನು ಹಾಗೂ ಪೂರ್ವ ಪಶ್ಚಿಮ ಉದ್ದವಾಗಿ ಇನ್ನೊಂದು ಕಟ್ಟಡವನ್ನು ನಿರ್ಮಿಸಿಕೊಳ್ಳಬಹುದು. ಇದು ಮೊದಲನೆಯ ಶಾಲೆ, ಇದು ಎರಡನೆಯ ಶಾಲೆ, ಹಾಗಾಗಿ ಇದು ದ್ವಿಶಾಲೆ ಎಂದು ಹೇಳಲಾಗುತ್ತದೆ. ಇದು ವಾಸ್ತುವಿನ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ನಿಯಮ. ಇದರ ಬದಲಾಗಿ ತಾವು ಪಶ್ಚಿಮ ಭಾಗ ಮತ್ತು ಉತ್ತರ ಭಾಗವನ್ನು ಪೂರ್ತಿ ಮಾಡಿಕೊಂಡು ಆ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿಕೊಂಡಾಗ ಕಾನೂನಿನ ತೊಂದರೆಗಳು ಬಂದು ಕಟ್ಟಡ ನಿರ್ಮಾಣ ತುಂಬಾ ನಿಧಾನವಾಗುತ್ತದೆ. ದಕ್ಷಿಣ ಅಥವಾ ಪೂರ್ವ ಭಾಗವನ್ನು ಆವರಿಸಿಕೊಂಡು ಕಟ್ಟಡವನ್ನು ನಿರ್ಮಿಸಿದವಾಗ ಅಂತಹ ಕಟ್ಟಡ ಪೂರ್ತಿಯಾಗುವುದೇ ಇಲ್ಲ. ಇನ್ನು ಉತ್ತರ ಮತ್ತು ಪೂರ್ವ ಭಾಗವನ್ನು ಸೇರಿಸಿಕೊಂಡು ಕಟ್ಟುವಂತಹ ಸಂದರ್ಭ ಬಂದಾವಾಗ ಅಲ್ಲಿಯ ಯಜಮಾನನ ಪ್ರಾಣಕ್ಕೆ ತೊಂದರೆಯಾಗುವಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ. ಹಾಗಾಗಿ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ರಸ್ತೆ ಇದ್ದಾವಾಗ ದ್ವಿಶಾಲೆಯನ್ನು ನಿರ್ಮಿಸಿಕೊಳ್ಳುವ ಸಂದರ್ಭ ಬಂದರೆ ಈ ರೀತಿಯಾಗಿ ದಕ್ಷಿಣ ಮತ್ತು ಪಶ್ಚಿಮ ಭಾಗವನ್ನು ಆವರಿಸಿಕೊಂಡು ಕಟ್ಟಡವನ್ನು ಕಟ್ಟುವುದು ಸೂಕ್ತ. ಇನ್ನು ಎರಡನೆಯ ರೀತಿಯಲ್ಲಿ ಅಂತ ಹೇಳುವುದಾದರೆ ಒಂದರ ಪಕ್ಕ ಒಂದು, ಅಂದರೆ ಒಂದರ ಪಕ್ಕ ಇನ್ನೊಂದು ನಿರ್ಮಿಸಿಕೊಂಡಾಗಲೂ ಸಹಿತ ಅಲ್ಲಿ ತೊಂದರೆಯಾಗುವುದಿಲ್ಲ. ಅಥವಾ ಎರಡರ ರೀತಿಯಲ್ಲೇ ಮತ್ತೊಂದು ಈ ರೀತಿ ನಿರ್ಮಿಸಿಕೊಂಡಾಗಲೂ ಸಹಿತ ತೊಂದರೆಯಾಗುವುದಿಲ್ಲ. ಆದರೆ ಹೆಚ್ಚು ಪ್ರತಿಫಲ ಬೇಕು ಎಂದಾವಾಗ ದಕ್ಷಿಣ ಮತ್ತು ಪಶ್ಚಿಮ ಭಾಗವನ್ನು ಆವರಿಸಿಕೊಂಡು ಕಟ್ಟಡವನ್ನು ನಿರ್ಮಿಸುವುದು ತುಂಬ ಸೂಕ್ತ. ಅದು ತಮಗೆ ಹೆಚ್ಚು ಲಾಭದಾಯಕವಾಗಿ ಅದು ನಿಮಗೆ ಪರಿಣಾಮವನ್ನು ನೀಡುತ್ತದೆ. ಇದರ ಉದ್ದೇಶ ಇಷ್ಟೇ, ಕಟ್ಟಡ 1 ಮತ್ತು 2 ಇದೆರಡನ್ನೂ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಆವರಿಸಿಕೊಂಡು ಕಟ್ಟಿದವಾಗ ಇಲ್ಲಿ ಈಶಾನ್ಯ ಭಾಗ ಖಾಲಿ ಉಳಿಯುವುದರಿಂದ ಅಲ್ಲಿ ಹೆಚ್ಚು ಪ್ರತಿಫಲ ಬರುತ್ತದೆ. ಆ ಕಾರಣಕ್ಕಾಗಿ ದ್ವಿಶಾಲೆಯನ್ನು ನಿರ್ಮಿಸುವಾಗ ದಕ್ಷಿಣ ಮತ್ತು ಪಶ್ಚಿಮ ಭಾಗವನ್ನು ಆವರಿಸಿಕೊಂಡು ಉಪಯೋಗಿಸಿಕೊಂಡು ಕಟ್ಟಡವನ್ನು ನಿರ್ಮಿಸಿಕೊಳ್ಳುವುದು ತುಂಬಾ ಸೂಕ್ತ. ಇನ್ನು ತ್ರಿಶಾಲೆಯನ್ನು ನಿರ್ಮಿಸುವಾಗ ಉತ್ತರ ಅಥವಾ ಪೂರ್ವ ರಸ್ತೆ ಇದ್ದು ಒಂದೇ ನಿವೇಶನದಲ್ಲಿ 3 ಕಟ್ಟಡಗಳನ್ನು ನಿರ್ಮಿಸಬೇಕಾದಂತಹ ಸಂದರ್ಭದಲ್ಲಿ ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವಕ್ಕೆ ಈ ರೀತಿಯಾಗಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡರೆ ತುಂಬಾ ಒಳ್ಳೆಯ ಪ್ರತಿಫಲ ಬರುತ್ತದೆ. ಮೊದಲು ಪಶ್ಚಿಮ ಭಾಗದ್ದು, ನಂತರ ದಕ್ಷಿಣ ಭಾಗದ್ದು, ನಂತರ ಪೂರ್ವ ಭಾಗದ್ದು ಈ ರೀತಿಯ 3 ಕಟ್ಟಡಗಳನ್ನು ನಿರ್ಮಿಸಿಕೊಂಡಾಗ ಅಲ್ಲಿಯ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಯುತ್ತವೆ. ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿ ತ್ರಿಶಾಲೆಯನ್ನು ನಿರ್ಮಿಸಿಕೊಳ್ಳುವಾಗ ಉತ್ತರ, ಪೂರ್ವ, ದಕ್ಷಿಣ ಈ ರೀತಿ 3 ಆವರಿಸಿಕೊಂಡು ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಬಾರದು. ಅಂತೆಯೇ ಪಶ್ಚಿಮ, ಉತ್ತರ, ಪೂರ್ವ ಈ ರೀತಿಯಾಗಿಯೂ ಸಹಿತ ಕಟ್ಟಡವನ್ನು ನಿರ್ಮಿಸಿಕೊಳ್ಳಬಾರದು.
ಇನ್ನು ಕೆಲವು ರೀತಿಯಲ್ಲಿ ವಿಚಾರಿಸಿದಾಗ ದಕ್ಷಿಣ ಪಶ್ಚಿಮ ಅಂದರೆ ದಕ್ಷಿಣ ಪಶ್ಚಿಮ ಉತ್ತರವನ್ನು ಈ ಮೂರು ರೀತಿಯನ್ನು ಕವರ್ ಮಾಡಿಕೊಂಡು ಪೂರ್ವವನ್ನು ಖಾಲಿ ಬಿಟ್ಟುಕೊಂಡು ತ್ರಿಶಾಲೆಯನ್ನು ನಿರ್ಮಿಸಿಕೊಂಡರೂ ಸಹಿತ ಒಳ್ಳೆಯ ಅನುಕೂಲತೆಗಳೇ ಆಗುತ್ತದೆ. ಅದೇ ರೀತಿ ಪಶ್ಚಿಮ ದಕ್ಷಿಣ ಪೂರ್ವವನ್ನು ಕವರ್ ಮಾಡಿಕೊಂಡು ಉತ್ತರವನ್ನು ಖಾಲಿ ಬಿಟ್ಟಾವಾಗಲೂ ಸಹಿತ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಉತ್ತರ ಪೂರ್ವ ದಕ್ಷಿಣ ಕವರ್ ಮಾಡಿ ಪಶ್ಚಿಮ ಖಾಲಿ ಬಿಡುವುದು, ಪಶ್ಚಿಮ ಉತ್ತರ ಪೂರ್ವ ಕವರ್ ಮಾಡಿ ದಕ್ಷಿಣ ಖಾಲಿ ಬಿಡುವುದು ಎರಡೂ ಸಹಿತ ಸೂಕ್ತವಲ್ಲ. ಕಟ್ಟಡವನ್ನು ನಿರ್ಮಾಣ ಮಾಡಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ. ಹಣಕಾಸಿನ ಮುಗ್ಗಟ್ಟು ಪ್ರತಿಕ್ಷಣವೂ ಬರುತ್ತಲೇ ಇರುತ್ತದೆ. ಹಾಗಾಗಿ ತ್ರಿಶಾಲೆ ಮತ್ತು ದ್ವಿಶಾಲೆಗಳನ್ನು ನಿರ್ಮಿಸುವಾಗ ಸೂಕ್ತ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಸೂಕ್ತ ಸಲಹೆಯನ್ನು ಪಡೆದುಕೊಂಡು ಕಟ್ಟಡವನ್ನು ನಿರ್ಮಿಸಿಕೊಳ್ಳುವುದು ತುಂಬ ಸೂಕ್ತ.